ಹಾಸನ ಜಿಲ್ಲೆ ಜೆಡಿಎಸ್ ಬಿಜೆಪಿ ಬಿಟ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರೋದಿಲ್ಲ. ಸೂರ್ಯ ಚಂದ್ರ ಏನಿದೆ ಅದ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣವರು 2 ಲಕ್ಷ ಮತಗಳಿಂದ ಗೆಲ್ಲೋ ಒಂದು ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಏನಾದ್ರೂ ಮಾನವೀಯತೆ ಇದ್ರೆ ಅವನು ಸಮೇತ ಬಿಜೆಪಿಗೆ ಓಟ್ ಹಾಕ್ಬೇಕು. ಬಸ್ಸಲ್ಲೆಲ್ಲ ಓಡಾಡ್ತೀವಿ. ನಾವೇನು ಫ್ರೀ ಮಾಡಿ ಅಂತ ಹೇಳಿದ್ವಾ ಸರ್ಕಾರಕ್ಕೆ? 100% ಮೋದಿ ಅವರು ಪ್ರಧಾನಿ ಆಗ್ಬೇಕು, ಪ್ರಜ್ವಲ್ ರೇವಣ್ಣನವರು ಲೋಕಸಭಾ ಸದಸ್ಯರಾಗಬೇಕು. ಇವ್ರು ಕೊಡೋ ಗ್ಯಾರಂಟಿ ಎಲ್ಲ ಜನರನ್ನ ಸೋಮಾರಿ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣವರು 100ಕ್ಕೆ 100 ಭಾಗ 2 ಲಕ್ಷಕ್ಕೂ ಅಧಿಕ ಮತಗಳ ಮೂಲಕ ಗೆಲ್ತಾರೆ ಸರ್. 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಹೇಗಿದೆ ಸರ್ ಹಾಸನ ಲೋಕಸಭೆ? ಸರ್, ಹಾಸನ ಲೋಕಸಭೆ ವಿಭಿನ್ನತೆಯಿಂದ ಕೂಡಿದೆ. ಇವತ್ತು ರಾಷ್ಟ್ರಕ್ಕಾಗಿ ಚುನಾವಣೆ ನಡೀತಾ ಇದೆ ಅಂತ ನಮ್ಮ ಭಾವನೆ ಇದೆ. ಯಾಕೆಂದ್ರೆ ಹಿಂದುತ್ವಕ್ಕಾಗಿ ಚುನಾವಣೆ ನಡೀತಾ ಇದೆ. ಇದು ಉದ್ದೇಶ ಇಷ್ಟೇನೆ, ಮೋದಿಯ ಕೈ ಬಲಪಡಿಸಲು ಇವತ್ತು ಹಾಸನ ಜಿಲ್ಲಾದ್ಯಂತ ಲಕ್ಷಾಂತರ ಜನ ಸಮೂಹ ಬಂದಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣರ ಗೆಲುವು ನಿಶ್ಚಯವಾಗಿದೆ. ಸೂರ್ಯ ಚಂದ್ರ ಏನಿದೆ ಅದ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣವರು 2 ಲಕ್ಷ ಮತಗಳಿಂದ ಗೆಲ್ಲೋ ಒಂದು ನಿರೀಕ್ಷೆ ಇದೆ. ನಾವು ಏನು ಕಾರ್ಯಕರ್ತರು ಇದ್ದೀವಿ, ನಾವು ಕಾರ್ಯಕರ್ತರ ಮನೆ ಮುಟ್ಟಿ ನರೇಂದ್ರ ಮೋದಿಯವರ ಶಕ್ತಿಯನ್ನು, ನರೇಂದ್ರ ಮೋದಿಯವರ ಕೆಲಸವನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗೆಲುವು ಈ ಜನಸಾಕ್ಷಿಯ ಗೆಲುವು ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಕಳೆದ ಒಂದು ಅವಧಿಯ ಕೆಲಸದ ಬಗ್ಗೆ ಏನು ಹೇಳ್ತೀರಾ? ಸಂಪೂರ್ಣವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಜನ ಮೆಚ್ಚಿದ ನಾಯಕ ಆಗಿದ್ದಾರೆ. ಈಗ ಕೆಲವೊಂದು ದುಷ್ಟಶಕ್ತಿಗಳು ಇವತ್ತಿನ ಏನು ಈ ಒಂದು ಸಂದರ್ಭದಲ್ಲಿ ಬಂದಿಲ್ಲ, ಮಾಜಿ ಶಾಸಕರುಗಳು, ಅದು ನಮ್ಮ ವಿಭಿನ್ನತೆ ತೋರಿಸ್ತಾ ಇದ್ದೀವಿ. ಆ ಶಾಸಕರ ಗೆಲುವು ಮುಂದೆ ಏನು ಅಂತ ಗೊತ್ತಾಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹೇಗಿದೆ ಈ ಸಲ ಹಾಸನ ಮೈತ್ರಿ? ನಮಗೆ ಮೈತ್ರಿಗಿಂತ ನಮ್ಮ ದೇಶ ಉಳಿತಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 50-60 ವರ್ಷದಿಂದ ಬ್ರಿಟಿಷರ ದಾಸ್ಯದಲ್ಲಿ ಹೇಗಿದ್ವಿ, ಇನ್ನೂ ಅದೇ ರೀತಿ ಎಲ್ಲಿ ಹೋಗ್ಬಿಡ್ತೀವೋ ಅಂತ ಭಯ ಆಗ್ತಿತ್ತು. ಥ್ಯಾಂಕ್ಸ್ ಗಾಡ್, ಭಾರತಾಂಬೆ ಈ ಮಕ್ಕಳು ಇನ್ನೂ ಗಟ್ಟಿಯಾಗಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ, ಈ ಜನನೇ ಸಾಕ್ಷಿ. ಯಾಕೆ ಅಂತ ಹೇಳಿದ್ರೆ ಮೋದಿಯ ಮನೆ ಮಗ, ಮೋದಿ ಭಾರತಾಂಬೆಯ ಹೆಮ್ಮೆಯ ಕೂರ. ಅವರು ಪ್ರಧಾನಿ ಆದರೆ ನಮ್ಮ ದೇಶವನ್ನು ಯಾವ ರೀತಿ ಸುವ್ಯವಸ್ಥಿತವಾಗಿ ತಗೊಂಡೋಗ್ತಾರೆ ಅನ್ನೋದನ್ನ ಇಡೀ ವಿಶ್ವ ಇವತ್ತು ತಿರುಗಿ ನೋಡ್ತಾ ಇದೆ. ಆ ವಿಶ್ವ ಮಟ್ಟದಲ್ಲಿ ಭಾರತೀಯರು ನಾವು ಯಾವತ್ತೂ ಒಂದಾಗಿರ್ತೀವಿ. ಭಾರತೀಯರು ಯಾವುದೇ ದಾಸ್ಯಕ್ಕೆ ಬಲಿಯಾಗಲ್ಲ, ಯಾರ ಹಂಗಿಗೂ ನಾವು ಒಳಗಾಗಲ್ಲ. ನಾವು ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಭಾರತಾಂಬೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೂರ್ಲ ಹೋರಾಟ. ಅದೇ ರೀತಿ ನಮಗೆ ಮೋದಿ ಹೇಗೆ ಅಲ್ಲಿ ಪ್ರಧಾನಮಂತ್ರಿ ಆಗಬೇಕು, ಪ್ರಜ್ವಲ್ ರೇವಣ್ಣನವರು ಇಲ್ಲಿ ಲೋಕಸಭಾ ಸದಸ್ಯರಾಗಬೇಕು ಅಂತ ಬಯಸ್ತೀವಿ. ಹಾಗಾಗಿ ನಮಗೆ 100% ಮೋದಿಯವರು ಪ್ರಧಾನಿ ಆಗಬೇಕು, ಪ್ರಜ್ವಲ್ ರೇವಣ್ಣನವರು ಲೋಕಸಭಾ ಸದಸ್ಯರಾಗಬೇಕು ಅಂತ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಹೇಗಿದೆ ಹಾಸನ ಲೋಕಸಭೆ? ಹಾಸನ ತುಂಬಾ ಚೆನ್ನಾಗಿದೆ. ಸಂಸದರು ಸೂರ್ಯ ಚಂದ್ರ ಇರೋದು ಸತ್ಯನೋ, ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗೋರು ಮತ್ತೆ ಅದೇ ಸತ್ಯ, ಅಷ್ಟೇ ಸತ್ಯ. ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸರ್, ನಾವು 1-1.5 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೀವಿ ಅಂತ. ಖಂಡಿತ ಗೆಲ್ಲಿಸ್ತೀವಿ. ಪ್ರೀತಮ್ ಗೌಡ್ರು ಅವರು ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರೆ ಅವ್ರಿಗೆ ಅವರೇ ಆದಂಥ ಜಿಲ್ಲಾ ಉಸ್ತುವಾರಿಗಳನ್ನ ಕೊಟ್ಟಿರೋದನ್ನ ಕಾರಣಾಂತರದಿಂದ ಅವ್ರು ಹೋಗಿದ್ದಾರೆ. ಅವರು ಕೂಡ ತುಂಬ ನಮ್ಮ ಜೊತೆ ಚೆನ್ನಾಗಿದ್ದಾರೆ. ಅವ್ರದ್ದು ಕೂಡ ಚೆನ್ನಾಗಿ ನಮ್ಗಳಿಗೆ ಸಪೋರ್ಟ್ ಇದೆ. ಸೊ ಹಂಗಾಗಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಪ್ರೀತಮ್ ಗೌಡ್ರು ಆಚೆ ಹೋಗಿರೋದ್ರಿಂದ ಬಾಕಿ ಅವ್ರ ಕಾರ್ಯಕರ್ತರುಗಳು, ಮುಖಂಡರುಗಳು ಎಲ್ಲ ಇಲ್ಲಿ ಹಾಜರಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ. ಹಾಸನಲ್ಲೇ ಸಿಗುತ್ತೆ. ಬಡ ಕುಟುಂಬದವರು, ರೈತರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅದೆಲ್ಲ ನಮ್ಮ ದೇವೇಗೌಡರು ಮಾಡಿಕೊಟ್ಟಿದ್ದಾರೆ. ರೇವಣ್ಣವರಂತೂ ಅಭಿವೃದ್ಧಿ ಅಧಿಕಾರರು, ಪ್ರಜ್ವಲ್ ಅವರಂತೂ ಯುವಕರಿಗೆ ಮಾದರಿ ಆಗಿದ್ದಾರೆ. ಖಂಡಿತ ನಿಜವಾಗ್ಲೂ ಅವ್ರು ಮತ್ತೆ ಅವ್ರ ಸಂಸದ ಆದರೆ ಹಾಸನ ಒಂದು ಮಾದರಿಯ ಒಂದು ಸ್ಥಾನ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮೈತ್ರಿಯಿಂದ ಎಷ್ಟು ಶಕ್ತಿ ಬಂದಿದೆ? ಮೈತ್ರಿ ಅಂತ ತುಂಬ ಶಕ್ತಿ ಬಂದಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರ ಥರ ಇದ್ದೀವಿ. ನಮ್ಮ MLA ಸಮೇತ ತುಂಬ ಚೆನ್ನಾಗಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಪ್ರಜ್ವಲ್ ಅವರಿಗೆ. ಹಾಗೆ ವಿಜಯೇಂದ್ರ ಅವ್ರು ಬಂದಿದ್ರು, ಅವರು ಸಮೇತ ನಮ್ಮ ಹೆಣ್ಮಕ್ಳನ್ನ, ಅವ್ರ ಹೆಣ್ಮಕ್ಳಂಗೆ ನಮ್ಮನ್ನು ಒಂದು ಪ್ರೀತಿಯಾಗಿ ಮಾತಾಡಿಸಿದ್ರು. ಅಕ್ಕ ತಂಗಿ, ಅಣ್ಣ ತಮ್ಮರ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆ JDS ಬಿಜೆಪಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರೋದಿಲ್ಲ. ಖಂಡಿತ ಇದು ಶತಸಿದ್ಧ, ಬರೆದಿಟ್ಕೊಳ್ಳಿ. ಬಸ್ಸಲ್ಲೆಲ್ಲ ಓಡಾಡಲ್ವಾ ನೀವು? ಬಸ್ಸಲ್ಲೆಲ್ಲ ಓಡಾಡ್ತೀವಿ. ನಾವೇನು ಫ್ರೀ ಮಾಡಿ ಅಂತ ಹೇಳಿದ್ವಾ ಸರ್ಕಾರಕ್ಕೆ? ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ನೀತು ಕೊತಾರಿ. ಓಕೆ, ಹೇಗಿದೆ ಹಾಸನ? ಏನು ನಿಮ್ಮ ಡೆಸಿಗ್ನೇಷನ್? ನಾನು JDS ಮಹಿಳಾ ಮುಖಂಡೆ ಆಗಿದ್ದೀನಿ. ಸುಮಾರು ವರ್ಷದಿಂದ JDS ಅಲ್ಲೇ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲರೂ JDS ಅಲ್ಲಿ. ತುಂಬ ಒಳ್ಳೆ ಪಕ್ಷ. ಇವಾಗ ಮೈತ್ರಿ ಆದಮೇಲಂತೂ ಇನ್ನೂ ಒಳ್ಳೆ ಪವರ್ಫುಲ್ ಬಂದಿದೆ. ನಮ್ಮ ಪ್ರಜ್ವಲ್ ಸರ್ ತುಂಬ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಸನಲ್ಲಿ ಹೈವೇ ರೋಡಿಗೆ 12,000 ಕೋಟಿ ಅನುದಾನ ತಂದಿದ್ದಾರೆ. ನಿತಿನ್ ಗಡ್ಕರಿವರೆಗೂ ಹೋಗಿ, ಡೆಲ್ಲಿವರೆಗೂ ಎಲ್ಲ ಹೋಗಿ ಅವರನ್ನೆಲ್ಲ ಮೀಟ್ ಮಾಡಿ ಅಷ್ಟು ಅನುದಾನ, ಕೋಟಿಗಟ್ಟಲೆ ಅನುದಾನ ತಂದಿದ್ದಾರೆ. ಪ್ರತಿಯೊಂದೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಮ್ಸ್ ಅಂತ ದೊಡ್ಡ ಹಾಸ್ಪಿಟಲನ್ನು ನಮ್ಮ ಹಾಸನ ಜನತೆಗೆ, ಬಡವರಿಂದ ಬಡವರು
ಸಹ ಅಲ್ಲಿ ಯಾವುದೇ ಥರದಾದ ಟ್ರೀಟ್ಮೆಂಟನ್ನ ಅವರು ಫ್ರೀಯಾಗಿ ತೊಗೋಬೋದು ಅಂಥದ್ದೆಲ್ಲ ಹಾಸನಕ್ಕೆ ಬಂದಿದೆ. ಹಂಗಾಗಿ ಈ ಸಲ ಇಬ್ಬರ ಮೈತ್ರಿ ಪಕ್ಷದಲ್ಲಿ 1.5-2 ಲಕ್ಷ ಲೀಡಲ್ಲಿ ಆರಾಮಾಗಿ ಪ್ರಜ್ವಲ್ ರೇವಣ್ಣ ಸಾಹೇಬರು ಆರಾಮಾಗಿ ಗೆಲ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 136 ಜನ ಶಾಸಕರು, ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯ ಅವರ ಅನುಭವ, ಡಿ ಕೆ ಶಿವಕುಮಾರ್ ಅವರ ಚಾಣಕ್ಷತನ, ಶ್ರೇಯಸ್ ಪಟೇಲ್ಗಿರುವಂಥ ಅನುಕಂಪ ಯಾವುದು ವರ್ಕ್ ಆಗಲ್ವಾ? ನಮ್ಮ ಪ್ರಕಾರ ಯಾವುದೂ ಆಗೋದಿಲ್ಲ. ಅಲ್ಲಿ ಆ ಥರ ಘಟಾನುಘಟಿಗಳಿದ್ರೆ ಇಲ್ಲಿ ಇನ್ನೂ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ. ನಮ್ಮ ಪ್ರಕಾರ ದೇವೇಗೌಡ ಅಪ್ಪಾಜಿ ಇರ್ಬೋದು, ವೀರೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ಪ್ರಜ್ವಲ್ ಸರು ನಮ್ಮ ಹಾಸನ ಕ್ಷೇತ್ರಕ್ಕೆ 8 ಕ್ಷೇತ್ರದಲ್ಲೂ ಅವರಿಗೆ ಸಪೋರ್ಟ್ ಇದೆ, ಪೂರ್ತಿ ಸಪೋರ್ಟ್ ಇದೆ. ಅವ್ರು ಖಂಡಿತವಾಗ್ಲೂ ಈ ಸಲ ಗೆದ್ದೇ ಗೆಲ್ತಾರೆ ಅವರಿಗೆ. ಹಾಗೆ ನಮ್ಮೆಲ್ಲರ ಸಹಕಾರನೂ, ಮಹಿಳೆಯರದು ಎಲ್ಲ, ನಮ್ಮ ಟೀಮು ಎಲ್ಲ ತುಂಬ ಚೆನ್ನಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀವಿ. ಅವ್ರನ್ನ ಗೆಲ್ಲಿಸ್ತೀವಿ. 28 ಕ್ಷೇತ್ರದಲ್ಲಿ ಬಿಜೆಪಿ JDS ಮೈತ್ರಿ ಎಷ್ಟಿರುತ್ತೆ ಲೆಕ್ಕಾಚಾರ? ಎಷ್ಟು ಸೀಟ್ ಗೆಲ್ತಾರೆ ಮೈತ್ರಿ? ಈಗ 25 BJP JDS ಮೈತ್ರಿಲಿದೆ, 3 JDS ಮೈತ್ರಿನಲ್ಲಿ 3 ಸೀಟನ್ನು JDS ಅವ್ರಿಗೂ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ 18 ಮೇಲೆ 20 ಮೇಲೆ ಆರಾಮಾಗಿ JDS ಮತ್ತು ಮೈತ್ರಿ ಕ್ಷೇತ್ರಗಳು ಆರಾಮಾಗಿ ಗೆದ್ಕೋತೀವಿ. JDSನ 3 ಕ್ಷೇತ್ರ, ಕೋಲಾರ, ಹಾಸನ, ಮಂಡ್ಯ, 3 ಗೆಲ್ತೀವಿ. 100% ಗೆಲ್ತೀವಿ, ಡೌಟೇ ಇಲ್ಲ. JDS 3 ಗೆಲ್ಲುತ್ತೆ, ಮೈತ್ರಿ 22 ಮೇಲೆ ಗೆಲ್ಲುತ್ತೆ. ಆರಾಮಾಗಿ ಗೆದ್ಕೋತೀವಿ, 18ರಿಂದ 20 ಆರಾಮಾಗಿ ಗೆದ್ಕೊಂತೀವಿ. ಹೆಣ್ಮಕ್ಳೆಲ್ಲ ಗ್ಯಾರಂಟಿ ಯೋಜನೆ ಕಡೆ ಹೋಗಲ್ಲ ಅಂತೀರಾ? ಇಲ್ಲ ಹೋಗೋದಿಲ್ಲ. ಅದೆಲ್ಲ ಅವ್ರಿಗೆ ಗೌರ್ಮೆಂಟ್ ಅವರು ಏನೋ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬಿಟ್ಟಿ ಭಾಗ್ಯ ಅಂತ ಬಿಟ್ಟಿದ್ದಾರೆ. ಅದನ್ನು ಎಲ್ಲ ಯೂಸ್ ಮಾಡ್ಕೊತಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಪಕ್ಷಕ್ಕೆ ಅವರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಒಳ್ಳೆ ಕ್ಯಾಂಡಿಡೇಟನ್ನು ನೋಡ್ತಾರೆ. ಇವತ್ತಿನ ಯೂತ್ ಯೋಚನೆ ಮಾಡಿ ಓಟ್ ಹಾಕ್ತಾರೆ. ಕೆಲಸ ಹೆಂಗೆ ನಡೀತಿದೆ ಅನ್ನೋದನ್ನೆಲ್ಲ ನೋಡಿಬಿಟ್ಟು ಓಟ್ ಹಾಕ್ತಾರೆ ಸರ್. ಥ್ಯಾಂಕ್ ಯು ಮೇಡಮ್. ಗುರುಮೂರ್ತಿ ಅಂತ ಏನು ಮಾಡ್ತೀರಿ? JDS ಕಾರ್ಯಕರ್ತ ಸರ್. ಹೇಗಿದೆ ಹಾಸನ ಈ ಸಲ? ಹಾಸನ ಫುಲ್ ಸಪೋರ್ಟ್ ನಮಗೆ ಚೆನ್ನಾಗಿದೆ ಸರ್. ನಮಗೆ ಇವಾಗ ಏನಿಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋಂಥ ಗ್ಯಾರಂಟಿಗಳು ಎಲ್ಲ ಅದೇನು ಯೂಸ್ ಆಗಲ್ಲ. ಈಗ ಏನಾಗಿದೆ ಅಂತಂದರೆ ಯಾವುದೇ ಸರ್ಕಾರ ಆದರೂ ಒಂದು ಭತ್ತ ಬೆಳೆಯ ಗದ್ದೆ ಮಾಡಬೇಕು. ಇವ್ರು ಏನು ಮಾಡ್ತಾವ್ರೆ ಅಂದರೆ ಭತ್ತ ತುಂಬ ಚೀಲ ಮಾಡ್ತಾಯಿದ್ದಾರೆ. ಇವ್ರು ಕೊಡೋ ಗ್ಯಾರಂಟಿ ಎಲ್ಲ ಜನರನ್ನ ಸೋಮಾರಿ ಮಾಡ್ತಾಯಿದ್ದಾರೆ. ಇವರು ಕೊಡೋ ಗ್ಯಾರಂಟಿ ಎಲ್ಲ ಜನರನ್ನ ಸೋಮಾರಿ ಮಾಡ್ತಾಯಿದ್ದಾರೆ. ಅದರಿಂದಾಗಿ ನಮ್ಮ ರೈತರಿಗೆ ಏನೋ ಅನುಕೂಲ ಇಲ್ಲ, ಆರೋಗ್ಯಕ್ಕೆ ಏನೋ, ಶಿಕ್ಷಣಕ್ಕೆ, ಆಮೇಲೆ PWD ಅಲ್ಲಿ ನೀರಾವರಿ ಇಲಾಖೆ ಯಾವ ಇಲಾಖೆಯೂ ಸದ್ಯ ಕೆಲಸ ಮಾಡ್ತಾಯಿಲ್ಲ. ಅವ್ರ ದುಡ್ಡಿಲ್ಲ ಅವ್ರ ಹತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದರಿಂದಾಗಿ ಅವ್ರು ಕೊಡೋ ಗ್ಯಾರಂಟಿಗಳು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಸಾಹೇಬ್ರು ಮಾತ್ರ ಸೇರ್ತಾ ಇದ್ದಾವೆ, ಬೇರೆ ಜನಕ್ಕೆ ಯಾರಿಗೂ ಸೇರ್ತಾ ಇಲ್ಲ. ಅದರಿಂದ ಹೋದ್ಸಲಿಕ್ಕಿಂತ ಲೀಡಲ್ಲಿ 2 ಲಕ್ಷ ಹೆಚ್ಚಿಗೆ ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀವಿ. ಸುರೇಶ್ ಚಂದ್ರ ಹೆಂಗೆ ಹುಡ್ತಾರೋ ಅದೇ ರೀತಿ ಪ್ರಜ್ವಲ್ ರೇವಣ್ಣದಲ್ಲಿ ಗೆಲ್ಲೋದ್ರಲ್ಲಿ ಮಾತೇ ಇಲ್ಲ. ಥ್ಯಾಂಕ್ ಯು ಬ್ರದರ್. ಪಂಚಾಯತಿ ಹಾಸನ ಎಷ್ಟು ವರ್ಷ? 30 ವರ್ಷ ಆಯಿತು. ದೇವೇಗೌಡರು ಪ್ರಪ್ರಥಮ ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ನಾನು ಮಹಿಳಾ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಸನ. ಸನ್ಮಾನ್ಯ ದೇವೇಗೌಡರ ಶ್ರಮ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆ ಐತೆ. ಅವರ ಮೊಮ್ಮಗನ್ನ ಗೆಲ್ಲಿಸ್ಲಿಕ್ಕೆ ಅವರ ಶ್ರಮ ಇವತ್ತು ಬಂದಿರತಕ್ಕಂಥ ವಿಜಯೇಂದ್ರ ಅಣ್ಣ ಅವ್ರಿಗೆ, ಎಲ್ಲ BJP ಅವ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರನ ಹೇಳ್ತಾ, ಪ್ರಜ್ವಲ್ ಅವರು ಅತ್ಯಧಿಕ ಮತದಲ್ಲಿ ಗೆಲ್ತಾರೆ ಅಂತ ನಮ್ಮ ರೇವಣ್ಣ ಅವರ ಶ್ರಮ, ಭವಾನಿ ಅವರ ಶ್ರಮ ಎಲ್ಲರದ್ದು ಇದೆ. ಅದರಿಂದ ಎಲ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸಂಪತ್ ಕುಮಾರ್ ಅಂತ ಸರ್. ಹೇಗಿದೆ ಹಾಸನ ಈ ಸಲ? ಹಾಸನ ಪ್ರಜ್ವಲ್ ರೇವಣ್ಣ ಅವರು 100ಕ್ಕೆ 100 ಭಾಗ 2 ಲಕ್ಷಕ್ಕೂ ಅಧಿಕ ಮತಗಳ ಮೂಲಕ ಗೆಲ್ತಾರೆ ಸರ್. ಹಾಂ, ಯಾವುದೇ ಕಾರಣಕ್ಕೂ ಬೇರೆ ಫ್ಯಾಕ್ಟರ್ ಇಲ್ಲ ಯಾವುದೇ ಫ್ಯಾಕ್ಟ್ರಿ ವರ್ಕ್ ಆಗಲ್ಲ. ಈ ಜಿಲ್ಲೆನ ಅಭಿವೃದ್ಧಿ ಮಾಡಿರೋದು ದೇವೇಗೌಡರ ಕುಟುಂಬ, ರೇವಣ್ಣರ ಕುಟುಂಬ ಸಹ. ಈ ಜಿಲ್ಲೆಯ ಸಮಸ್ತ ಅಭಿವೃದ್ಧಿ ಮಾಡಿರೋದು ಬಸ್ ಸ್ಟ್ಯಾಂಡ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, BSc ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಹೈನುಗಾರಿಕೆ ಸಪೋರ್ಟ್ ಇರ್ಬೋದು, ನೀರಾವರಿ ಇರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಶುಗರ್ ಫ್ಯಾಕ್ಟ್ರಿಗೆ ಒತ್ತು ಕೊಟ್ಟಿರ್ಬೋದು. ಪ್ರತಿಯೊಂದು ರೈತರಿಗೆ ಇದು ಮಾಡಿರೋಂಥದ್ದು ನಮ್ಮ ರೇವಣ್ಣವ್ರ ಕುಟುಂಬ ಮತ್ತು ನಮ್ಮ ದೇವೇಗೌಡರ ಕುಟುಂಬ. ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ನಮ್ಮ ಸನ್ಮಾನ್ಯ ಬಾಲಕೃಷ್ಣ ಅವರು ಕೂಡ ಅತ್ಯುನ್ನತ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಯವ್ರೆ. ಅವರೆಲ್ಲರ ಒಂದು ಅಭಿವೃದ್ಧಿನೇ ಇವತ್ತು ಪ್ರಜ್ವಲ್ ರೇವಣ್ಣರಿಗೆ ಶ್ರೀರಕ್ಷೆ ಸರ್. ಇದು ಈ ಸಾರಿ ಗೆಲ್ಲದೆ ಪ್ರಜ್ವಲ್ ರೇವಣ್ಣ ಅವರು. ಎಷ್ಟು ಲೀಡಲ್ಲಿ? ಲೀಡ್ ಆಗ್ತೇನೆ ಒಟ್ಟೆ ಗೆಲ್ಲದ ಅವರೇನೆ. ಬ್ರದರ್ ಬನ್ನಿ, ಎಲ್ಲ ನೋಡಿದ್ನಲ್ಲ ಕಡೂರು ಕ್ಷೇತ್ರದಿಂದ. ಹೇಳಪ್ಪ. ನಾವು ಕಡೂರು ಕ್ಷೇತ್ರದಿಂದ ನಾ ಚೇತನ್ ಕೆಂಪರಾಜ್ ಅಭಿಮಾನಿ. ಈ ಸಲ ಹಾಸನ ಲೋಕಸಭೆ ಪ್ರಜ್ವಲ್ ರೇವಣ್ಣಗೆ 1 ಲಕ್ಷ ಓಟ್ ಕೊಡಿಸಿ ಅವ್ರನ್ನ ಜಯಶೀಲಾಗಿ ಮಾಡ್ತೀವಿ ಅಂತ ಈ ರೀತಿ ಹೇಳ್ತೀನಿ. ನಮಗೆ ಒಂದು ಬಲ ಬಂದಿತ್ತು. ನಾವು ಯಾವುದೇ ಪಕ್ಷ ಚೇತನ್ ಕೆಂಪರಾಜ್ ಸೇರಿರಲಿಲ್ಲ. ಈ ಮಾರ್ಚ್ ತಿಂಗಳು 15ನೇ ತಾರೀಕು ದೇವೇಗೌಡ ಸಮ್ಮುಖದಲ್ಲಿ ಚೇತನ್ ಕೆಂಪರಾಜ್ ಅವರು ಕಡೂರಿಗೆ ಬಂದಿದ್ದೆ. ಮಾಜಿ ಪ್ರಧಾನಿ ದೇವೇಗೌಡರು
ನಮ್ಮ ನಾಯಕರಾದ ಚೇತನ್ ಕೆಂಪರಾಜ್ ಅವ್ರನ್ನ ಸೇರ್ಪಡೆ ಮಾಡಿ ಆ ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ. ಆ ಪಕ್ಷಕ್ಕೆ ಪ್ರಾಮಾಣಿಕ ದುಡ್ದು ಆ ಪಕ್ಷವನ್ನು ಕಟ್ಟ ಕೆಲಸ ನಾವು ಕಡದಲ್ಲಿ ಮಾಡ್ತೀವಿ. ಈ ಸಲ ಪ್ರಜ್ವಲ್ ರೇವಣ್ಣಗೆ 1 ಲಕ್ಷ ಮತ ನೀಡಿ ಜೈಶೀರಾಗಿ ಮಾಡ್ತೀವಿ ಅಂತ ಈ ಮಾತಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಶಕ್ತಿಯು ಜೊತೆಯಾಗಿದೆ ಪ್ರಜ್ವಲ್ಗೆ. ಹೇಗಾಗ್ತಾ ಇದೆ ಹಾಸನ ಲೋಕಸಭಾ? ಹಾಸನ ಲೋಕಸಭಾ ಈಗ ನಮ್ಮ ಶಕ್ತಿಯನ್ನು ಕಿಡಿ ಮೋದಿ ಶಕ್ತಿ ಈ ದೇಶದ ಒಳಗಡೆ ಎಲ್ಲ ಕಡೆನೂ ಬಲವಾಗಿ ನಿಂತಿದೆ. ಹಾಗಾಗಿ ಇವತ್ತು ನಾವು 28 ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ NDA ಅಭ್ಯರ್ಥಿಗಳು ಎಲ್ಲರೂ ಕೂಡ ಇವತ್ತು ಮತದಾರರು ಪ್ರತಿಯೊಬ್ಬ ಯಾರು ಸ್ಪರ್ಧೆಯನ್ನು ಮಾಡಿ ಎಲ್ಲರೂ ಮೋದಿ ಅಂತಲೇ ತಿಳ್ಕೊಂಡು ಇವತ್ತು ಚುನಾವಣೆ ನಡೀತಾ ಇದೆ. ಪ್ರತಿಯೊಬ್ಬ ಕಾರ್ಯಕರ್ತನು ಚುನಾವಣೆಗೆ ಮೋದಿಯೇ ನಿಂತಿದ್ದಾರೆ ಅನ್ನೋ ಭಾವನೆಯಿಂದ ಇವತ್ತು NDA ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಶ್ಚಿತವಾಗಿ ನಾವು 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲೂ ಕೂಡ ಇವತ್ತು ಹಾಸನದಲ್ಲಿ ಅದ್ಭುತವಾದಂತಹ ಒಂದು ನಾಮಪತ್ರಿಕೆ ಸಲ್ಲಿಕೆ ಕಾರ್ಯಕ್ರಮ ನಡೆದಿದೆ. ಇವತ್ತು ಎಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದೇ ವಿಜಯದ ಸಂಕೇತ ಅಂತ ನಾನು ಭಾವಿಸಿದ್ದೇನೆ. ಇದು ಖಂಡಿತ 100ಕ್ಕೆ 100 ಪ್ರಜ್ವಲ್ ರೇವಣ್ಣ ಅವರು NDA ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ. ಅಂದ್ರೆ ಬರೀ ಲೀಡ್ ಲೆಕ್ಕ ಹಾಕೊಳ್ಳಿ ಅಂತಿದ್ದೀರಾ? ಅಲ್ಲ ನೋಡಿ, ಯಾವತ್ತು ನಾವು ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳುವಂಥವ್ರಲ್ಲ. ಆತ್ಮವಿಶ್ವಾಸದ ಅಡಿಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಮ್ಮ ನಿರೀಕ್ಷೆ ಇದೆ ಕನಿಷ್ಠ 3 ಲಕ್ಷದ ಅಂತರದಿಂದ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ. ಅದಕ್ಕೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್, ಮತ್ತೊಂದು ಕಡೆ ನೀವು BJP ಅವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ಕೇಳ್ತಾ ಇರೋದು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಅವ್ರದೇ ಶಾಸಕರು, ಗ್ಯಾರಂಟಿ ಯೋಜನೆ, ಅದ್ಯಾವುದು ಕಡೆ ಹಾಸನ ಒಂದೇ ಅಂತಲ್ಲ, ಅದ್ಯಾವುದು ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಪ್ಲಸ್ ಆಗಲ್ವಾ? ನೋಡಿ, ಚುನಾವಣೆ 2 ರೀತಿಯ ಒಳಗಡೆ ನಡೀತದೆ. ಒಂದು ದೇಶದ ಬಗ್ಗೆ ನಡೆಯುವಂಥ ಚುನಾವಣೆ, ಒಂದು ಅಭಿವೃದ್ಧಿಯ ಕೆಳ ಹಂತದಲ್ಲಿ ಈ ಒಂದು ಬಿಟ್ಟಿ ಭಾಗ್ಯಗಳ ಮೇಲೆ ಆಧಾರವಾಗಿ ನಡೆಯುವಂಥ ಚುನಾವಣೆಗಳು. 2 ರೀತಿಯ ಚುನಾವಣೆಗಳಿದೆ. ಇವತ್ತು ಜನರು ತುಂಬ ದೇಶದ ಜನರು ಬುದ್ಧಿವಂತರಿದ್ದಾರೆ. ಮುಂದಿನ ನಮ್ಮ ಮಕ್ಕಳುಗಳ ಭವಿಷ್ಯಗಳು, ಈ ದೇಶದ ಭವಿಷ್ಯಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ದೇಶ ಬಲಿಷ್ಠವಾಗಿದ್ದರೆ ರಾಜ್ಯ ಬಲಿಷ್ಠವಾಗುತ್ತೆ. ಹಾಗಾಗಿ ಈ ದೇಶ ಬಲಿಷ್ಠ ಆಗಿದ್ದರೆ ಮಾತ್ರ ಸಾಧ್ಯ. ಈ ದೇಶ ಬಲಿಷ್ಠ ಮಾಡಲಿಕ್ಕೆ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಅವರಿಗಿನ್ಯಾರು ಉತ್ತರಾಧಿಕಾರಿಯಾಗುವಂಥ ವ್ಯಕ್ತಿಯು ಇನ್ನೂ ಇಲ್ಲಿಯವರೆಗೆ ಯಾವ ಪಕ್ಷದಲ್ಲೂ ಕೂಡ ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಬಿಟ್ಟರೆ. ಹಾಗಾಗಿ NDA ಈ ಬಾರಿ 400 ನಮ್ದು 400 ಬಾರ್. ಹಾಗಾಗಿ ಎಸ್ ಅಬ್ಕಿ ಬಾರ್ 400 ಬಾರ್. ಮತ್ತು ನಾವೇ ಭಾರತೀಯ ಜನತಾ ಪಕ್ಷವನ್ನೇ ಆರ್ಟಿಕಲ್ 370 ಏನಿದೆ 370 ನಾವು ಗೆದ್ದೇ ಗೆಲ್ತೇವೆ. ಈ ದೇಶಕ್ಕೆ ಉತ್ತಮ ಆಡಳಿತ, ಉತ್ತಮ ದೇಶವನ್ನು ಈ ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಸನ ಲೋಕಸಭೆ ಹೇಳಬೇಕು ಅಂದರೆ ರಾಜ್ಯದಲ್ಲಿ ಕೂರುವಂಥದ್ದು, ದೇಶದಲ್ಲಿ ಕೂರುವಂಥದ್ದು ಹಿಂದುಳಿದ ವರ್ಗದ ನಾಯಕ ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯ ಏನಾದರೂ ಮಾನವೀಯತೆ ಇದ್ರೆ ಅಹಿಂದ ಅಂತ ಬಂದವನೇ ಸಿದ್ದರಾಮಯ್ಯ. ಅವನು ಸಮೇತ BJPಗೆ ಓಟ್ ಹಾಕಬೇಕು. ಅಹಿಂದ ಅಂತ ಅವನ ಮನಸ್ಸಲ್ಲಿ ಏನಾದ್ರು ಇದ್ರೆ ಅವನು ಇದಾಗಬೇಕು. ನಾವು ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸೋದಕ್ಕೆ ಇಲ್ಲಿ ಪ್ರಜ್ವಲ್ ಅವ್ರನ್ನ ಗೆಲ್ಲಿಸೋದ್ರ ಮೂಲಕ 400 ನಾವು ದಾಟ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ. ಇಲ್ಲಿರೋ ಅಣ್ತಂದಿರೆಲ್ಲ ಒಂದೇ. ಇದು ಲೋಕಸಭಾ ಫಲಿತಾಂಶ ಬರ್ತಿದ್ದಂಗೆ ಒಂದೇ ಒಂದು ಬರೋದು. ಇದೇ ರ್ಯಾಲಿ, ರಿಸಲ್ಟ್ ದಿವಸನು ಇದೇ ರ್ಯಾಲಿ, ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಒಟ್ಟಿಗೆ ಜೈಕಾರ ಹಾಕೊಂಡು ಮೋದಿಯವರಿಗೆ ಜೈಕಾರ ಹಾಕೊಂಡು ಹೋಗ್ತೀವಿ ಅನ್ನೋದನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.